ಸ್ಟಾರ್ಟ್ ಮಾಡ್ದ ಸ್ನೇಹಿತರೆ ನಮಸ್ಕಾರ. ಸಂತೋಷ್ ಮಾತಾಡೋದು ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ನ ರಾಜ್ಯಾಧ್ಯಕ್ಷರು. ಇವತ್ತು ಇದು 2ನೇ ಲೈವ್. ಯಾಕೆಂದರೆ ಬೆಳಗ್ಗೆ ಒಂದು ಲೈವ್ನ ನಮ್ಮ ಆಫೀಸಲ್ಲಿ ಮಾಡಿದ್ದೆ. ಏನಂದರೆ ದಿನಾಂಕ 15/9/2025 ಸೋಮವಾರ ರಾತ್ರಿ 11:30 ಸಮಯದಲ್ಲಿ ಏನು ನಮ್ಮ ಮೌನೇಶ್ ಕ್ಯಾಬ್ ಚಾಲಕರು ಮೌನೇಶ್ ಅವರು ಏನು SMBT ರೈಲ್ವೆ ಸ್ಟೇಷನ್ ಇದೆ, ಬೈಯಪ್ಪನಹಳ್ಳಿಯ ಆಸುಪಾಸಿನಲ್ಲಿರ್ತಕ್ಕಂಥ SMBT ರೈಲ್ವೆ ಸ್ಟೇಷನ್ ಆಲ್ಮೋಸ್ಟ್ ಎಲ್ರಿಗೂ ಕೂಡ ತುಂಬ ಅನುಭವಗಳಾಗಿದೆ ಅದು. ಯಾಕೆಂತಂದರೆ ಇಲ್ಲಿ ಬಂದಂಥ ಸಂದರ್ಭಗಳಲ್ಲಿ ಮೇಲ್ಗಡೆ ಪಾರ್ಕಿಂಗ್ ವ್ಯವಸ್ಥೆ ಕೊಡೋದಿಲ್ಲ, ಚಾರ್ಜಬಲ್ ಆಗಿರುತ್ತೆ, ಪೇ ಮಾಡಿಬಿಟ್ಟು ಪಾರ್ಕಿಂಗ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಎಲ್ಲೋ ಒಂದು ಕಡೆ ಒಂದು 3 ಕಾಸು ಸಂಪಾದನೆಗೋಸ್ಕರ ಎಲ್ಲಿಂದ ನಾವು ಬಂದು ಇಲ್ಲಿ ನಿಂತಿರ್ತೀವಿ. ಸೊ ಆ ಒಂದು ಸಂದರ್ಭಗಳಲ್ಲಿ ಆ ಬಂದಿರುವಂಥ ಹಣದಲ್ಲಿ ಪಾರ್ಕಿಂಗ್ ಕೊಟ್ಟು ಜೀವನ ಮಾಡೋದಾದರೂ ಹೇಗೆ? ಸೊ ಆ ಕಡೆ ಪಾರ್ಕಿಂಗ್ನ ತಗೊಳ್ಳೋದಲ್ಲ ಏನು ಮಾಡ್ತೀವಿ, ಅಲ್ಲಿಂದ ಕೆಳಗಡೆ ಬಂದು ನೋಡಿ ರಸ್ತೆ ತೋರಿಸ್ಬೋದು, ರೋಡ್ ತೋರಿಸ್ಬೋದು, ಆ ಕಡೆ ರೋಡ್ ತೋರಿಸ್ಬೋದು ನೋಡಿ. ಈ ರಸ್ತೆ ಏನಿದೆ ಇದು ಯಾರೋ ಒಬ್ಬರಿಗೆ ಸಂಬಂಧಪಟ್ಟಿರುವಂಥದ್ದಲ್ಲ, ಇದು ಸಾರ್ವಜನಿಕರ ಓಡಾಡ್ತಕ್ಕಂಥ ರಸ್ತೆ. ಅದರಲ್ಲೂ ಕೂಡ ಎಸ್ಪೆಷಲಿ ಜಾಸ್ತಿ ಯಾರಿಗೆ ಅಧಿಕಾರ ಇದೆ ಅಂದರೆ ನಮ್ಮ ಆಟೋ ಮತ್ತು ಕ್ಯಾಬ್ ಚಾಲಕರುಗಳಿಗೆ, ಆಲ್ಮೋಸ್ಟ್ ವಾಣಿಜ್ಯ ಬಳಕೆ ಚಾಲಕರಿಗಿದೆ. ಯಾಕೆ ಅಧಿಕಾರ ಇದೆ ಅಂತ ಹೇಳ್ತೀನಿ ಅಂದರೆ, ನಾವು ರೋಡ್ಗೆ ತೆರಿಗೆ ಕಟ್ತೀವಿ, ನಮ್ಮ ವಾಡಿಗೆ ಗಾಡಿಗಳಿಗೆ ಟ್ಯಾಕ್ಸ್ ಅಂತ ಪೇ ಮಾಡ್ತೀವಿ. ಇದು ಯಾರಪ್ಪಂದು ಸೊತ್ತಲ್ಲ. ಇಂಥ ಜಾಗಗಳಲ್ಲಿ ಪಾಪ ನೋಡಿ ಅಮಾಯಕರು ಚಾಲಕರು ಊರಿಂದ ಊರು ಬಿಟ್ಟು ದುಡಿಮೆಗೆ ಅಂತ ಬಂದಿರ್ತಾರೆ. ತಂದೆ ತಾಯಿ ಊರಲ್ಲಿರ್ತಾರೆ, ಹೆಂಡತಿ ಮಕ್ಕಳು ಊರಲ್ಲಿರ್ತಾರೆ. ಇವ್ರುಗಳು ಯಾವ ನಂಬಿಕೆ ಮೇಲೆ ಇಲ್ಲಿ ವಾಸ ಮಾಡೋಕ್ಕಾಗ್ತಾ ಇದೆ ಅಂದರೆ ನೋಡಿ. ನಿನ್ನೆ ಇದೇ ಜಾಗದಲ್ಲಿ ಗಾಡಿನ ಪಾರ್ಕಿಂಗ್ ಮಾಡಿಕೊಂಡು ಇದ್ದಂಥ ಹುಡುಗ ಯಾರೋ ನಮ್ಮ ಮೌನೇಶು, ಈತನ ಗಾಡಿ ಗ್ಲಾಸ್ನ ತಟ್ಟಿ ಆಚೆ ಕೇಳೋದು, ಆಚೆ ಕಡೆ ಒಂದು ಕತ್ತಲು ಪಟ್ಟಿ ಹಿಡ್ಕೊಂಡು ಒಬ್ಬ ವ್ಯಕ್ತಿ ಕೈಯಿಂದ ಅಡ್ಡ ಹಾಕ್ಕೊಂಡು ಮೊಬೈಲ್ ಕಿತ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾನಂತೆ. ಅದಾದ ಮೇಲೆ ಮೊಬೈಲ್ ಕಿತ್ಕೊಂಡ ಮೇಲೆ ಮೊಬೈಲ್ನ ವಾಪಸ್ ಕೇಳೋದಕ್ಕೆ ಹೋದಾಗ ಒಬ್ಬ ಹುಡುಗ ಹಿಡ್ಕೊಂಡು ಲಾಕ್ ಮಾಡಿಕೊಂಡು ಇನ್ನೊಂದು 3 ಜನ ಹಿಡ್ಕೊಂಡು ಹೊಡೆದು ಮನಸೋ ಇಚ್ಛೆ ಹೊಡಿತಾರಂತೆ. ಇದೇನು ಕರ್ನಾಟಕನ ಅಥವಾ ಬೇರೆನ? ಯಾಕೆ ಅಂತಂದರೆ ಆ ಹೊಡೆದಿರ್ತಕ್ಕಂಥವ್ರು ಭಾಷೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಕರ್ನಾಟಕದಲ್ಲಿದ್ದಾಗ ಕನ್ನಡಿಗರಿಗೆ ಗೌರವ ಕೊಡುವಂಥದ್ದು ಕಲಿಬೇಕು, ಎಸ್ಪೆಷಲಿ ಫಸ್ಟು. ಅದಾದಮೇಲೆ ಬೇರೆ ನಾವೇನೋ ನಿಮ್ಮನ್ನೇನು ಬೇರೆಯವರು ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಆದರೆ ಇಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂತಂದಾಗ ಎಲ್ಲರಿಗೂ ಕೂಡ ಗೌರವತೆ ಕೊಡಬೇಕು. ಅದನ್ನು ಬಿಟ್ಟು ಹೊಡೆಯೋದು ಅಮ್ಮ ಅಕ್ಕ ಎಲ್ರಿಗೂ ಬರುತ್ತೆ ಮಾತಾಡೋದಕ್ಕೆ. ಯಾಕೆ ಇದೇ ಜಾಗದಲ್ಲಿ ನಿಂತ್ಕೊಂಡು ನಾನು ಲೈವ್ ಮಾಡ್ತಾ ಇದ್ದೀನಿ? ಬೆಳಗ್ಗೆ ತಿಳಿಸಿರೋ ಹಾಗೆ ಆ ಅವಿವೇಕಿಗಳು, ಆ ಚಪ್ಪರ್ಗಳು ಯಾರು ಹೊಡೆದಿದ್ರಲ್ಲ ಅವ್ರಗಳ ಮೇಲೆ ಇವತ್ತು FIR ಮಾಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. FIRನ ಮಾಡಿಸಿ ನೇರವಾಗಿ ಬಾಣಸವಾಡಿ ಪೊಲೀಸ್ ಸ್ಟೇಷನಿಂದ ಇದೇ ಜಾಗದಲ್ಲಿ ಹೊಡೆದಿರೋಂಥ ಜಾಗಕ್ಕೆ ಬಂದಿದ್ದೀವಿ. ಅದು ಯಾವನು ಗಂಡಸರು ಅಂತೇಳಿ ಹೊಡೆದ್ರಲ್ಲ ಅವತ್ತು 4 ಜನ ಹೊಡೆದು ಗಾಡಿನ ಗ್ಲಾಸ್ನ ಇಳಿಸಿ ಗಾಡಿ ಒಳಗಡೆ ಕೂತ್ಕೊಂಡ್ರು ಹೊಡಿತೀವಿ ಅಂತೇಳಿ ಹೊಡೆದಿರ್ತಕ್ಕಂಥ ಗಂಡಸರುಗಳಿದಾರಲ್ಲ, ಬರಲಿ ಅದು ಯಾವನೋ ತಾಕತ್ತಿರೋ ಅಂಥದ್ದು. ಇದೇ ಜಾಗದಲ್ಲಿ ನಿಂತ್ಕೊಂಡೆ ಲೈವ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಎಲ್ಲರೂ ಕೂಡ ಅವ್ರವ್ರ ಮನೆಗಳಲ್ಲಿ ತಂದೆ ತಾಯಿಗಳು ಗಂಡಸರು ಅಂತಲೇ ಹುಡ್ಸಿರ್ತಾರೆ. ಬಟ್ ಆದರೆ ಕೆಲವ್ರು ಏನು ಮಾಡ್ತಾರೆ, ತಮ್ಮ ಒಂದು ಮನೆಯ ಪರಿಸ್ಥಿತಿ ಮತ್ತು ತಮ್ಮ ಒಂದು ಜೀವನನ ಯೋಚನೆ ಮಾಡಿ ಎಲ್ಲ ಊರಿಂದ ಊರು ಬಿಟ್ಟು ಬಂದಿರ್ತೀವಿ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ನಮ್ಗೆ ಆಧಾರ ಅಂತೇಳಿ ಭಯ ಪಟ್ಕೊಂಡು ಏಟ್ಗಳನ್ನ ತಿಂತಾರೆ. ಏಕೆಂದರೆ ಮೊನ್ನೆ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ಸುಮಾರು ವೈರಲ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಿರುವಾಗೆ ನಾನು ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ, ಕಮಿಷನರ್ ಆಗಿರಲಿ ಅಥವಾ ಹೋಮ್ ಮಿನಿಸ್ಟರ್ ಆಗಿರಲಿ, ಎಲ್ರಿಗೂ ಕೂಡ ನಾನು ಟ್ವೀಟ್ ಮಾಡಿದ್ದೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಆ ಒಂದು ವಿಡಿಯೋವನ್ನು ಕೂಡ ಹಂಚ್ಕೊಂಡಿದ್ದೆ. ಅದಕ್ಕೆ ಸಂಬಂಧಪಟ್ಟಿರುವಾಗಿ ಇವತ್ತು ಸ್ಟೇಷನ್ಗೆ ಹೋದಾಗೂ ಅಷ್ಟೇ ತುಂಬ ಒಳ್ಳೆ ರೀತಿ ರೆಸ್ಪಾನ್ಸ್ ಮಾಡೋದು. ಯಾಕೆಂದರೆ ಸ್ಟೇಷನ್ಗಳಲ್ಲಿ ಆ ರೀತಿ ರೆಸ್ಪಾನ್ಸ್ ಮಾಡಿದಾಗ ಮಾತ್ರ ಚಾಲಕರುಗಳಿಗೆ ಒಂದು ಒಳ್ಳೆಯ ಒಂದು ಉತ್ತಮವಾದ ಸಂದೇಶ ಕೊಡುವಂತಹ ವ್ಯವಸ್ಥೆ ಆಗ್ತದೆ. ಯಾಕೆಂದರೆ ಸ್ಟೇಷನ್ ಹತ್ರ ಹೋಗೋಕ್ಕೆ ಭಯ ಬೀಳ್ತಕ್ಕಂತಹ ಒಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ನೋಡಿ, ಈ ಜಾಗದಲ್ಲಿ 4 ಜನ ಸೇರ್ಕೊಂಡು ಹೊಡೆದು ಅದಾದಮೇಲೆ ಪಾಪ ಕೆಲವರು ಚಾಲಕರುಗಳು ನೋಡಿ ಟ್ಯಾಕ್ಸಿ ಇವಾಗ ಒಂದಷ್ಟು ಜನ ಬಂದರು. ಇಲ್ಲಿ ನಾವೇ ಕರೆದ್ವಿ, ಬರ್ರಪ್ಪ ಒಂದು 10 ನಿಮಿಷ, ಯಾರಿಗೋಸ್ಕರ ಅಂತಲ್ಲ ನಮಗೋಸ್ಕರ ಅಂತ ಮಾಡ್ತಾರೆ, ನಿಮ್ಗಳಿಗೋಸ್ಕರ ಅಂತ ಮಾಡ್ತಾರೆ, ಬನ್ನಿ ಒಂದು 10 ನಿಮಿಷ ಅಂತ ಹೇಳಿದ್ರೆ ಬಂದಿದ್ದಾರೆ. ಯಾಕೆ ಅಂತಂದರೆ ಹಗಲು ರಾತ್ರಿಯಿಂದ ದುಡಿತಾರೆ, ಸಾರ್ವಜನಿಕರ ಸೇವೆಗೋಸ್ಕರ ಮಾಡ್ತಾ ಇದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ. ಹೌದು, ದುಡ್ಡು ಕೊಟ್ಟ ತಕ್ಷಣ ಎಲ್ಲ ಕೆಲಸನೂ ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಾರ್ವಜನಿಕರ ಸೇವೆ ಅಂತೇಳಿ ಮಾಡ್ತಾ ಇರ್ತಾರೆ. ರಾತ್ರಿ ಹೊತ್ತು ಪಾಪ ಏನೋ ಒಂದು ನಿದ್ದೆ ಟೈಮಲ್ಲ ಬಂದು ಮಲ್ಕೊಂಡಿರ್ತಾರೆ. ಯಾವ ಭದ್ರತೆ ಇದೆ ಕರ್ನಾಟಕದಲ್ಲಿ? ಅದರಲ್ಲೂ ಎಸ್ಪೆಷಲಿ ಈ ಬಾಣಸವಾಡಿಗೆ ಸಂಬಂಧಪಟ್ಟಿರುವಾಗೆ ಈ ಒಂದು ರೈಲ್ವೆ ಸ್ಟೇಷನ್, SMBT ರೈಲ್ವೆ ಸ್ಟೇಷನ್ನು, ಈ ಒಂದು ರೈಲ್ವೆ ಸ್ಟೇಷನ್ನ ಭಾಗದಲ್ಲಿ ಸುಮಾರು ಪ್ರಕರಣಗಳು. ಆ ಕಮೆಂಟ್ ಸೆಕ್ಷನಲ್ಲಿ ಎಷ್ಟು ಕಮೆಂಟ್ಸ್ಗಳು ಹಾಕಿದ್ದಾರೆ, ಅಣ್ಣ ನನಗೂ ಆಗಿದೆ ಅಣ್ಣ, ನಾನು ಯಾರ ಹತ್ರ ಕೇಳ್ತೇನೆ. ಇಲ್ಲಿ ತುಂಬ ಪ್ರಕರಣಗಳು, ಸುಮಾರು ಜನ ಫೋನ್ ಮಾಡಿ ಈ ರೀತಿಯೆಲ್ಲ ಆಗಿರೋಂಥ ವಿಚಾರಗಳನ್ನ ಆಗಿದೆ, ನಮಗೂ ಅನುಭವ ಆಗಿದೆ. ಮೊನ್ನೆನೂ ಕೂಡ ಯಾರ್ದೋ ಮೇಲೆ ಹೊಡೆದಿದ್ದಾರಂತೆ. ಇನ್ನು ಎಷ್ಟು ಈ ರೀತಿ ಪ್ರಕರಣಗಳು ಈ ಭಾಗದಲ್ಲಿ ಆಗಬೇಕು. ಸೊ ಒಂದು ವಿಚಾರನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರೇ ಆಗಿರಲಿ ಮಾತಾಡ್ಕೊಂಡು ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕೇ ಹೊರತು ಹೊಡೆಯುವಂಥ ಕೆಲಸನ ಯಾರು ಕೂಡ ಮಾಡಬಾರ್ದು.
ಯಾಕೆ ಮಾಡಬಾರ್ದು ಅಂತಂದರೆ ಯಾರಿಗೂ ಅಧಿಕಾರ ಇಲ್ಲ ಹೊಡಿಲಿಕ್ಕೆ. ಯಾಕೆ ಹೊಡಿಬೇಕು? ಇವತ್ತು ಆ ಹುಡುಗನ ಏನಾರು ಹೆಚ್ಚು ಕಮ್ಮಿ ಆಗಿದೆ, ಯಾರಿಗೆ ಜವಾಬ್ದಾರಿ ಆಗಿರ್ತಿದ್ರು? ಸಾವಿರಾರು ಜನ ಚಾಲಕರು ಬಂದು ಹೋಗುವಂಥ ಜಾಗ ಇದೆ. ಇಲ್ಲೇನಾದ್ರು ನಾವು ಯಾರಿಗಾರು ಬಂದು ತೊಂದರೆಗಳನ್ನ ಕೊಡ್ತೀವಿ ನೋಡಿ, ಒಂದು ಸೈಡಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡ್ತೀವಿ. ಎಲ್ಲಿ ಹೋಗಿ ಬದುಕಬೇಕು ಡ್ರೈವರ್ಸ್ಗಳು? ಹೊಡೆದು ಬೇಡ್ಕೊಂತಾನೆ ಅಂತ ಹುಡುಗ, ಬೇಡ್ಕೊತಾನೆ, ಅಣ್ಣ ಬಿಟ್ಬಿಡ್ರಣ್ಣ, ತಪ್ಪಾಯ್ತಣ್ಣ. ಆ ಹುಡುಗ ತಪ್ಪಿಲ್ಲ ಅಂದ್ರೂ ಕೂಡ ತಪ್ಪಾಯಿತು ಅಂತ ಬೇಡ್ಕೊಂಡ್ರು ಕೂಡ ಅದಕ್ಕೆ ಮನಸ್ಸೈಸೆ ಹೊಡಿತಾರೆ ಅಂದರೆ ಇನ್ನು ಯಾವ ಮನುಷ್ಯತ್ವ ಹೊಂದಿದ್ದಾರೆ ಅವರು? ಸೊ ಏನೇ ಇರಲಿ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅಂತಂದರೆ ಇದೇ ಜಾಗಕ್ಕೆ ಬಂದು ಲೈವ್ ಮಾಡ್ತಾ ಇದ್ದೀನಿ ಅಂದರೆ ಕಾರಣ ಒಂದೇ, ಈ ರೀತಿ ಆಗಿರುವಂಥ ಪರಿಸ್ಥಿತಿ ಇನ್ಯಾವುದೇ ಚಾಲಕನಿಗೂ ಆಗಬಾರ್ದು. ಸೊ ಇದಕ್ಕೆ ಸಂಬಂಧಪಟ್ಟಿರುವಾಗ ಏನು ಕಾನೂನಿನ ಚೌಕಟ್ಟಿನಲ್ಲಿ FIR ಮಾಡಿಸ್ಬೇಕಾಗಿದೆ, FIRನು ಕೂಡ ಮಾಡಿಸಿದ್ವಿ. ಮತ್ತು ಸಂಬಂಧಪಟ್ಟಿರುವಾಗ ಈ ಭಾಗಕ್ಕೆ ಸಂಬಂಧಪಟ್ಟಿರುವಾಗ MLAಗಳಾಗಿರಲಿ ಅಥವಾ ಮಿನಿಸ್ಟರ್ ಆಗಿರಲಿ, ಜೊತೆಗೆ ಹೋಮ್ ಮಿನಿಸ್ಟರ್ ಹತ್ರನೂ ಕೂಡ ನಾಳೆನೇ ಅವ್ರ ಹತ್ರ ಮಾತನಾಡಿ ಈ ಭಾಗಕ್ಕೆ ಒಂದು ಭದ್ರತೆಯನ್ನು ಕೊಡಿಸ್ಬೇಕು. ಯಾಕೆಂದರೆ ಪೊಲೀಸ್ ಚೌಕಿ ಹಾಕಬೇಕು ಅಂತ ನಾನು ಮಾತಾಡಿದೆ. ಇನ್ಸ್ಪೆಕ್ಟರ್ ಹತ್ರ ಯಾರಿದ್ರು ನಂದಿತ್ತು? ಹಾಂ, ಈ ಹುಡುಗ ಇದ್ದ, ಮಾತಾಡಿದೆ ನಾನು. ಸರ್, ಆ ಜಾಗಕ್ಕೆ ನೀವು ಪ್ರೊಟೆಕ್ಷನ್ ಕೊಡಲೇಬೇಕು ಸರ್. ಯಾಕೆಂತಂದರೆ ಸಾರ್ವಜನಿಕರ ಸೇವೆಗೆ ನಾವು ಹಗಲು ರಾತ್ರಿಯಿಂದಲೇ ದುಡಿಮೆ ಕೊಡ್ತಾ ಇದ್ವಿ. ಬಟ್ ಇಲ್ಲಿ ಒಂದು ಪೊಲೀಸ್ ಚೌಕಿ ಹಾಕಿ ಅಂತಂದಾಗ ಅವರು ಕೂಡ ರೆಸ್ಪಾನ್ಸ್ ಮಾಡೋದು. ಅಲ್ಲಿ 2 ಭಾಗ ಡಿವಿಯೇಷನ್ ಬರುತ್ತೆ. ಒಂದು ಏನು ಬೈಕ್ನಲ್ಲಿ ಲಿಮಿಟ್ಸ್ ಒಂದು ಬರುತ್ತೆ, ಇದು ನಮಗೆ ಬರುತ್ತೆ. ಸೊ ಹಾಗಾಗಿ ನಮ್ಮ ಕಡೆಯಿಂದ ಏನಾದ್ರು ಮಾಡೋವಂಥ ವ್ಯವಸ್ಥೆ ಇದ್ದರೆ ಖಂಡಿತವಾಗಿಯೂ ಮಾಡ್ತೀವಿ ಅಂತ ಹೇಳಿದರೆ ಅದು ಯಾರಿಗಾದ್ರೂ ಬರಲಿ, ಬೈಯಪ್ಪನಲ್ಲಿಗಾದ್ರೂ ಬರಲಿ, ಬಾಣಸ್ವಾಡಿಗಾದ್ರೂ ಬರಲಿ, ಅದು ಇನ್ಯಾವುದಕ್ಕಾದ್ರೂ ಬರಲಿ, ಬಟ್ ಚಾಲಕರಿಗೆ ಭದ್ರತೆ ಕೊಡಿ, ಚಾಲಕರಿಗೆ ಭದ್ರತೆ ಕೊಡಿ ಅಂತೇಳಿ ಈ ಮುಖಾಂತರ ನಾನು ಸಾಹೇಬ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ಸಂಬಂಧಪಟ್ಟ ನಾಳೆನೇ ಮಾಡ್ತೀವಿ ಆ ಕೆಲಸನ, ನಾಳೆನೇ ಆ ಕೆಲಸನ ಮಾಡಿ ಮುಗಿಸುವಂಥ ಕೆಲಸ ಮಾಡ್ತೀವಿ. ಈ ಚಾಲಕರಿಗೆ ಎಲ್ರಿಗೂ ರಾತ್ರಿ ಟೈಮ್ ಎಷ್ಟು ಮೊಬೈಲ್ಗಳು ಕಳ್ತನ ಮಾಡಿದಾರಂತೆ, ಮೊಬೈಲ್ ಕಳ್ತನಗಳನ್ನ ಮಾಡಿದ್ದಾರೆ, ಹೊಡೆದಿದ್ದಾರೆ. ಏನು ನಡೀತಾ ಇದೆ ಈ ಒಂದು ಭಾಗದಲ್ಲಿ ನಿಜವಾಗ್ಲೂ ಆಶ್ಚರ್ಯ ಇದೆ. ಖಂಡಿತವಾಗಿಯೂ ಈ ಒಂದು ಹಲ್ಲೆ ಮಾಡಿರೋಂಥವ್ರು ಯಾರಿದ್ದಾರೆ ಇವ್ರಿಗೆ ಏನು ಕಾನೂನಿನ ಪಾಠನ ಕಲಿಸ್ಬೇಕು. ಅದು ಎಂಥ ದೊಡ್ಡ ಮಟ್ಟದ ಇನ್ಫ್ಲೂಯೆನ್ಸ್ ಬಂದರೂ ಪರವಾಗಿಲ್ಲ, ಅದೇನಾದರೂ ಪರವಾಗಿಲ್ಲ, ನಾವು ಮಾಡಿಸ್ತೀವಿ. ಬೇರೆ ನಿನ್ನೆ ಮೊನ್ನೆ ನಾವು ಆ ವಿಡಿಯೋ ನೋಡಿದ್ರೆ ದೇವ್ರನ್ನ ಹೊಟ್ಟೆ ಉರಿಯುತ್ತೆ. ಬೇಡ್ಕೊಂತಂದ್ರೆ ಎಲ್ಲ ವಿಡಿಯೋ ಕೂಡ ಅದು ವಿಡಿಯೋ ಪ್ಲೇ ಮಾಡಿ ಬೇಡ್ಕೊಂತಾನೆ, ಅಣ್ಣ ಬಿಟ್ಬಿಡ್ರಣ ಅಂತಂದ್ರೂ ನಮ್ಮದು ಇದರಲ್ಲಿ ನೋಡ್ರೆ ಗೊತ್ತಾಗ್ತದೆ ನಿಮಗೆ. ಬೇಡ್ಕೊಂತಾನೆ ಆ ಹುಡುಗ. ನೋಡಿ, ಈ ಥರ ಎಲ್ಲ ಆದಾಗ ಏನಾಗ್ತದೆ, ನೆಕ್ಸ್ಟ್ ಈ ಜಾಗಕ್ಕೆ ಯಾರು ಬರಲ್ಲ ಅಂದರೆ ಯಾವ ರೀತಿ ಸೇವೆಗಳನ್ನ ಕೊಡ್ತೀರಾ? ಅದರಲ್ಲೂ ಕೂಡ ಚಾಲಕರನ್ನೇ ಬ್ಲೇಮ್ ಮಾಡೋವಂಥದ್ದು. ಯಾವ ರೀತಿ ಬ್ಲೇಮ್ ಮಾಡೋದೇ, ನಾವು ಅವ್ರು ಕರೆದಿದ್ದ ಕಡೆ ಬರೋದಿಲ್ಲ, ಇಂಥ ಜಾಗಕ್ಕೆ ಬರೋದಿಲ್ಲ, ಅಂಥ ಜಾಗ, ಎಲ್ಲ ಜಾಗಕ್ಕೂ ಎಲ್ಲ ಚಾಲಕರು ಬರ್ತಾರೆ. ಯಾಕೆ ಬರಲ್ಲ ಅಂತಂದರೆ ಈ ರೀತಿಯ ಕುಕೃತ್ಯಗಳು ಎಲ್ಲೆಲ್ಲಿ ನಡೀತವೆ ಆ ಜಾಗದಲ್ಲಿ ಯಾರೂ ಕೂಡ ಧೈರ್ಯ ಮಾಡಲಿಕ್ಕೆ ಹೋಗಲ್ಲ. ಅಯ್ಯೋ ಹೋಗಪ್ಪ, ಅಲ್ಲಿ ಸಂಪಾದನೆ ಮಾಡೋಕ್ಕೆ ಹೋದರೆ ಏನಾರು ಹೆಚ್ಚು ಕಮ್ಮಿಯಾಗಿ ಅಡ್ಡ ಹಾಕಿ ಹೊಡೆದ್ರೆ ಏನು ಮಾಡೋದು, ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅನ್ನೋ ಒಂದು ಭಯ ಪಡ್ಕೊಂಡು ಯಾರೂ ಕೂಡ ಇಲ್ಲಿಗೆ ಬರೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರುವಾಗ ಏನು ನಾನು ಟ್ವೀಟ್ ಮಾಡಿದೆ ಕಮಿಷನರ್ಗೆ ಮತ್ತು ಹೋಮ್ ಮಿನಿಸ್ಟರ್ ಇವರಿಗೆಲ್ಲ, ಅದಕ್ಕೆ ಒಳ್ಳೆ ರೀತಿ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಅದೇ ಹುಡುಗನ ಕರ್ಕೊಂಡೇ ಬಂದಿದ್ದೀನಿ, ಇಲ್ಲಿಗೆ ಅದೇ ಹುಡುಗನೇ ಕರ್ಕೊಂಡ್ಬಂದಿದ್ದೀನಿ. ಸೊ ಆ ಹುಡುಗನು ಕೂಡ ಧೈರ್ಯವಾಗಿ ನಿಂತಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಿರುವಾಗೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಏನಪ್ಪ, ನೀವೆಲ್ಲ ಕ್ಯಾಬ್ ಡ್ರೈವರ್ಗಳು, ನಿಮಗೆ ಭದ್ರತೆ ಇದೆಯಾ? ಇಲ್ಲಿ ನೀವು ತೆರಿಗೆ ಕಟ್ಟಲ್ವಾ? ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಲ್ವಾ? ಮತ್ತು ನಾವು ಯಾರನ್ನ ಭಿಕ್ಷೆ ಬಿಡಬೇಕು? ನಮ್ಮ ಸೆಕ್ಯೂರಿಟಿ ಕೊಡಬೇಕಲ್ವಾ? ಸೊ ಈ ಭಾಗಕ್ಕೆ ಪೊಲೀಸ್ ಚೌಕಿ ಹಾಕ್ಬೇಕಾ ಬೇಡವಾ? ಖಂಡಿತವಾಗಿಯೂ ಹಾಕಬೇಕು. ಯಾಕೆ ಹಾಕಬೇಕು ಅಂತಂದರೆ ಪೊಲೀಸ್ ಚೌಕಿ ಹಾಕಿದ್ರೆ 24 ಗಂಟೆ ಇಲ್ಲಿ ಬರ್ತಕ್ಕಂಥ ಓಡಾಡ್ತಕ್ಕಂಥ ವಾಹನಗಳನ್ನು ಫುಲ್ ನೋಟಿಫೈಡ್ ಆಗ್ತದೆ. ಈ ರೀತಿ ಏನು ಇನ್ಸಿಡೆಂಟ್ಗಳನ್ನ ನಡೀತಾ ಇದ್ದಾವೆ ಇವೆಲ್ಲ ನಿಲ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಿರುವಾಗೆ ನಾಳೆ ಮಾಡ್ತೀವಿ. ಇದ್ರ ವಿಚಾರವಾಗಿ ನೀವೇನಾದ್ರು ಹೇಳ್ತೀರಾ ಡ್ರೈವರ್ಗಳಿಗೆ ಹಲ್ಲೆ ಮಾಡೋ ಪ್ರಕರಣಕ್ಕೆ ಸಂಬಂಧಪಟ್ಟಿರುವಾಗೆ? ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಬಟ್ಟೆ ಆಗಿದೆ. ಅದನ್ನೆಲ್ಲ ನಾವು ಏನು ಹೇಳಕ್ಕೆ ಹೋಗೋದಿಲ್ಲ. ಸೇಫ್ಟಿ ಇಲ್ಲ. ಮೊನ್ನೆ ಕೋಡೆಯಲ್ಲಿ ಆಟೋ ತಗೊಂಡು ಹೋಗಿದ್ದಾರೆ. ಚಡ್ಡಿ ಪ್ಯಾಂಟು 2 ಬಿಚ್ಕೊಂಡು ಮೊಬೈಲ್ ಆಟೋ ಎಲ್ಲ ಬಿಚ್ಕೊಂಡು ಹೋಗಿದ್ದಾರೆ. ಡ್ರೈವರ್ ಗಂಜೆ ಕುಟ್ಬಿಟ್ಟು ಕಾಲಲ್ಲಿ ಪೊಲೀಸರು ಹೆಂಗೆ ಹೊಡ್ತಾರೆ ಹಂಗೆ ಹೊಡೆದು ಕಳಿಸಿದ್ದಾರೆ. ಅವ್ರ ತಾಯಿ ಅವ್ರ ಅಣ್ಣ ಎಲ್ಲರೂ ಬಂದು ಪೊಲೀಸ್ ಕೂತಿರ ಅವ್ನು ನೋಡೋಕ್ಕಾಗ್ತಾ ಇಲ್ಲ. ಬರೀ ಬೋನ್ಗಳು ಹೆಂಗೆ ಮುಡ್ದು ಹಂಗೆ ಮುಡ್ದಾಗ್ತಿದೆ. ಆಲ್ಮೋಸ್ಟ್ ಈ ಜಾಗದಲ್ಲಿ ಎಷ್ಟು ಅತಿ ಹೆಚ್ಚು ಪ್ರಕರಣಗಳಾಗ್ತಾ ಇದ್ದಾವೆ. ಯಾರೂ ಕೂಡ ಧೈರ್ಯ ಮಾಡಿಲ್ಲ ಮುಂದಕ್ಕೆ ಬಂದು ಅಯ್ಯೋ ಬೇಡ ಬರೋಣ ಯಾಕಬೇಕು ಅನ್ನೋ ಥರ ಒಂದು ನೆಗ್ಲಿಜೆನ್ಸಿ ತೋರಿದ್ರು. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವಾಗ ಏನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಈ ನಮ್ಮ ಮೌನೇಶ್ ಆಗಿರಲಿ, ಶ್ರೀನಿವಾಸ್ ಆಗಿರಲಿ, ರಮೇಶ್ ಆಗಿರಲಿ, ಮತ್ತು ಶ್ರೀನಿವಾಸ್ ಆಗಿರಲಿ, ಇವರೆಲ್ಲರೂ ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಮತ್ತು ಹುಡುಗಯ್ಯ, ಎಸ್ಪೆಷಲಿ ಹುಡುಗಯ್ಯ, ಯಾಕೆಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿದ್ದು ನಮ್ಮ ಮಾಲಪ್ಪ ಆಗಿರಲಿ, ಇನ್ನೊಬ್ಬರು ಮಾಲಪ್ಪ ಆಗಿರಲಿ, ಇವರೆಲ್ಲರೂ ಕೂಡ ಧೈರ್ಯ ಮಾಡಿ ಇಲ್ಲ ಅಣ್ಣ ಅದೇನಾರಾಗಲಿ ನಮಗಾಗಿರೋಂಥ ಪರಿಸ್ಥಿತಿ ಇನ್ನೊಬ್ರಿಗೆ ಆಗಬಾರ್ದು ಅಂತೇಳಿ ಮುಂದೆ ಬಂದಿರೋದ್ರಿಂದ ಇದು ಪ್ರಕರಣ ಇಷ್ಟಕ್ಕೆ ಸುಮ್ಮನೆ ಆಗೋದಿಲ್ಲ.
ಏನಿದೆ ಕಾನೂನು ಮುಗಿದೋಯ್ತು, FIR ಆಗೋಗಿದೆ. ಇನ್ನು ಮುಂದೆ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ ಲೀಗಲೈಸ್ಡು. ಮತ್ತು ಈ ಜಾಗಕ್ಕೆ ಭದ್ರತೆಗೆ ಏನು ಬೇಕು ಪೊಲೀಸ್ ಚೌಕಿಯನ್ನು ಹಾಕ್ಸುವಂಥ ಕೆಲಸನ ಖಂಡಿತವಾಗಿ ಮಾಡ್ತೀವಿ. ಆ ಪೊಲೀಸ್ ಚೌಕಿ ಹಾಕಿದ ಮೇಲೆ ಮತ್ತೊಮ್ಮೆ ಇದೇ ಜಾಗದಿಂದ ಲೈವ್ ಮಾಡುವಂಥ ಕೆಲಸನ ಮಾಡ್ತೀನಿ. ಮತ್ತು ತುಂಬ ಜನ ಕಮೆಂಟ್ ಸೆಕ್ಷನ್ಗಳಲ್ಲಿ ಹಾಕ್ತಾಯಿದ್ರಿ FIR ಆಯಿತು ಅಂತ. 100% FIR ಆಗಿದೆ. FIR ಕಾಪಿನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕುವಂಥ ಕೆಲಸನ ಮಾಡ್ತೀನಿ. ಯಾರು ಮಾತಾಡ್ತೀನಮ್ಮ? ಮಾತಾಡ್ತೀನ ಒಂದೆರಡು ಮಾತಾಡಿ. ನೋಡಿ ಸರ್, ಯಾವಾಗ ಯಾವ ಟೈಮಲ್ಲಿ ಆದರೂ ಕೂಡ ನೈಟ್ ಟೈಮಲ್ಲಿ ಬರ್ಬೋದು. ಕಸ್ಟಮರು ಇನ್ಸ್ಟೆಕ್ಟ್ನ ಕೆಳಗಡೆ ಬರ್ತಿರ್ತಾರೆ. 4 ಜನ ಇದ್ದಲ್ಲಿ ಬಿಡಿಸೋ ಪ್ರಯತ್ನ ಮಾಡಿ, ಇಲ್ಲ ನಿಂತ ಧೈರ್ಯವಾಗಿ ಕೇಳೋ ಪ್ರಯತ್ನ ಮಾಡಿ. ಯಾವುದೇ ಕಾರಣಕ್ಕಾದ್ರೂ ನಮಗೆ ಯಾಕೆ ಅಂತ ದೂರ ಸರಿಬೇಡಿ. ಯಾವ್ದು ನಾಳೆ ಇವ್ನಿಗಾಗಿರ್ಬೋದು, ನಾಡಿದ್ದೆ ನಿಮಗೂ ಆಗುತ್ತೆ ಒಂದು ಟೈಮಲ್ಲಿ. ಹಾಗಾಗಿ ದಯವಿಟ್ಟು ಯಾರಾದರೂ ಕ್ವಶನ್ ಮಾಡಿ ಕೇಳಿ ಏನಾಗಿದೆ ಅಂತ. ಎದುರ್ಸಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ಸಲ ಎದುರ್ಕೊಂಡು ಈ ಪರಿಸ್ಥಿತಿ ಬಂದಿದ್ದೀವಿ ನಾವು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ರಾಜ್ಯ ಬೈಲಾ ಪದಾಧಿಕಾರಿ ಶಿವಕುಮಾರ್ ಅವರು ಬಂದಿರೋ ಪಾಪ ಇಷ್ಟ ಗಂಟ ಅವರು ಕೂಡ ವಿಡಿಯೋದಲ್ಲಿದ್ದರು. ಸೊ ಹಾಗಾಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ಲೈವ್ ಮುಖಾಂತರ ಅಗತ್ಯ ಕ್ಯಾಮ್ರಾ ಬ್ಯಾಕ್ ಮಾಡಿದ್ದ ಈ ಥರ ಒಂದು ಗಾಡಿ ಓಡಿಸೋಂಥ ಚಾಲಕರು ನೈಟು ಎಲ್ಲೇ ಮಲ್ಕೊಳ್ಳಿ, ಎಲ್ಲಿ ಸೇಫ್ಟಿ ಇರೋ ಜಾಗದಲ್ಲಿ ಮಲ್ಕೊಳ್ಳಿ. ಈ ನೈಟ್ ಇರೋಂಥ ಜಾಗದಲ್ಲಿ ಕತ್ಲೆಗಳಲ್ಲಿ ಅಲ್ಲಿ ಮಲ್ಕೊಳ್ಳೋಕೆ ಹೋಗಬೇಡಿ. ಅದೇ ರೀತಿ ಈ ಥರ ಘಟನೆ ಆದಲ್ಲಿ 112 ಕಾಲ್ ಮಾಡಿ. 112 ಕಾಲ್ ಮಾಡಿದ್ರೆ ಪೊಲೀಸರು ಅಲ್ಲಿ ನಿಯರ್ ಇದ್ದರೆ ದಯವಿಟ್ಟು ಬರೋಂಥ ಕೆಲಸ ಮಾಡ್ತಾರೆ. ಭಯಪಡಬೇಡಿ. ಹೊಡ್ಕೊಂಡು ಈ ಥರ ಮಾಡೋದ್ರೆ ಪುನಃ ಒಂದು 2 ದಿನ ಬಿಟ್ಟು ಬರ್ತೀವಿ. ಈ ಥರ ದಯವಿಟ್ಟು ಭಯಪಡಬೇಡಿ. 112 ಕಾಲ್ ಮಾಡಿ. ಎಲ್ಲೇ ನೀವು ಮಲ್ಕೊಂಡು ಕೆಲಸ ಮುಗಿಸ್ಕೊಂಡು ಮಲ್ಕೊಂಡಂಥ ಸಂದರ್ಭದಲ್ಲಿ ಲೈಟ್ ಇರೋಂಥ ಜಾಗದಲ್ಲಿ ಜನ ಹೆಚ್ಚಾಗಿ ಓಡಾಡೋಂಥ ಜಾಗದಲ್ಲಿ ಮಲ್ಕೊಳ್ಳೋಂಥ ಕೆಲಸ ಮಾಡಿ. ದಯವಿಟ್ಟು ಯಾರು ಹಿಡ್ಕೊಬೇಡಿ. 112 ಕಾಲ್ ಮಾಡಿ. ಅವ್ರು ಸಹಾಯ ಮಾಡಿ 112 ಕಾಲ್ ಮಾಡಿದ್ರೆ ಪೊಲೀಸ್ ಬಂದು ಆಗೋದು ಸಹಾಯ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ. ನೋಡಿ, ಈ ಒಂದು ಸಮಾಜದಲ್ಲಿ, ನಾಗರಿಕ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬದುಕುವಂತಹ ಹಕ್ಕಿದೆ. ಯಾರ ಮೇಲೂ ಹಲ್ಲೆ ಮಾಡುವಂಥ ಕೆಲಸನ ಮಾಡಬೇಡಿ. ಯಾಕೆಂತಂದರೆ ಪಾಪ ಹುಡುಗಂದು ತುಟಿ ಹೊಡೆದೋಗಿ ಇವತ್ತೂ ಅನ್ನ ತಿನ್ನೋಕ್ಕಾಗ್ತಾಯಿಲ್ಲ. ತುಟಿ ಹೊಡೆದೋಗಿ ಅನ್ನ ತಿನ್ನೋಕ್ಕಾಗ್ತಾಯಿಲ್ಲ. ಮುಖ ಕಣ್ಣು ಊದ್ಕೊಂಡಿದೆ. ಪಕ್ಕೆ ಮೂಳೆ ಎಲ್ಲ ಏಟಾಗೋ ಮಟ್ಟಕ್ಕೆ ಹೊಡೆದಿದ್ದಾರೆ. ಮೈಕೈ ಅಷ್ಟು ಮಟ್ಟಕ್ಕೆ ನೋವಿದೆ. ಆ ನೋವು ಅವರ ತಂದೆ ತಾಯಿ ಹಾಕುವಂಥ ಶಾಪ ನಿಮಗೆ ತಟ್ಟದಲ್ಲೇ ಇರುತ್ತಾ? ಅಲ್ಲ, ನಿಮ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ. ಅದೇ ರೀತಿ ದುರ್ಬಲರ ಮೇಲೆ ಪ್ರಬಲರಾಗಿ ಈ ರೀತಿ ಎಲ್ಲ ದೌರ್ಜನ್ಯಗಳನ್ನ ಮಾಡಬೇಡ್ರಿ. ಸೊ ಇಷ್ಟು ಹೇಳ್ದೆ ಈ ಒಂದು ನನ್ನ ಲೈವ್ನ ಎಂಡ್ ಮಾಡ್ತೀನಿ. ಸಂಬಂಧಪಟ್ಟಿರುವಾಗ ಏನು FIR ಮಾಡಬೇಕಾಗಿತ್ತು ಮಾಡಿ ಮುಗಿಸಿದ್ದೀವಿ. ಸೊ ಇನ್ನು ಮುಂದೆ ಏನಿದ್ರು ಕಾನೂನು ಪ್ರಕ್ರಿಯೆ ಏನು ಮಾಡಬೇಕು ಅದಾಗ್ತದೆ. ಧನ್ಯವಾದ. ಇಷ್ಟು ಹೇಳ್ತಾ ಎಂಡ್ ಮಾಡೋದು ಎಲ್ಲರೂ ಒಂದ್ಸರಿ.